ಬರ್ರಿ ಮೇಡಮರ, ಬೆಂಗಳೂರಿಂದ ಈಗ ಬಂದ್ರಿ, ನೀವು ಬರ್ತಾರಂತ ಮನಸ್ನಾಗ ಅನ್ಕೊಂಡಿದ್ದಿಲ್ಲ. ಯಾಕಲೇ ಭೀಮೆ ಮಂದಿ ಚಲೋ ಆತಲ್ರಿ ಸಾವ್ಕಾರ. ಲೀಗಲಿ ನೋಡ್ಬೇಕಾದ್ರೆ ಇದೆಲ್ಲ ನಮ್ಮದು, ನಮ್ಮ ಅಪ್ಪಂದು. ಮಾತಲ್ಲಿ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಕೇಸು ಕಚೇರಿ ಅಂದರೆ ಕೋರ್ಟ್ ಮೆಟ್ಲು ಹತ್ತಬೇಕಾಗತ್ತೆ. ಕೋರ್ಟ್ ಕಚೇರಿ ನಮಗೇನು ಗೊತ್ತಿಲ್ಲಪ್ಪ. ಯಾಕೆ ಕೇಶ? ನೋಡ್ರಿ ಮೇಡಮರ, ಬಂದಿದ್ದು ನಮ್ಮ ಗುಡಾನ್ಕ ನಮ್ಮ ಹುಡುಗರ ಮುಖ ನೋಡಿರಿ, ರಾಣ ಹಬ್ಬದಗತಂಗೆ ಕಾಯ್ಕೋತ ಕುಂತಾರ. ಮಾಡ್ರಲೇ ಹಬ್ಬ. ನಿಮ್ಮನ್ನು ನೋಡಿ ಓಡ್ ಹೋದ್ರಲ್ಲ, ಅವ್ರು ನಿಮಗೆ ಗೊತ್ತಾ? ಅವ್ರು ನಮಗೆ ಗೊತ್ತಿಲ್ಲ ರೀ, ಬಟ್ ನನ್ನ ಬಗ್ಗೆ ಅವ್ರಿಗೆ ಗೊತ್ತು. ಹೌದು, ಅವ್ರಂತಕ್ಕೆ ನಿಮ್ಮ ಕೆಲಸ? ಆ್ಯಕ್ಚುಲಿ ನಮ್ದು ಇಲ್ಲಿ ಪ್ರಾಪರ್ಟಿ ಇತ್ತು, ಅದನ್ನು ಕೇಳಿದರೆ ಈ ಥರ ಮಾಡ್ತಿದ್ದಾರೆ. ನೀವು ಎಲ್ಲಿದ್ರಿ ಮೇಡಮ್ ಈಗ? ನನ್ನ ಫ್ರೆಂಡ್ ಮಂಜು ಮನೆಯಲ್ಲಿ. ಹಾಂ ಹಾಂ. ಮಕ್ಕಳೆಷ್ಟು? ವಾಟ್? ನಂಗಿನ್ನೂ ಮದುವೆನೇ ಆಗಿಲ್ಲ, ನಿನ್ನ ಮಕ್ಕಳೆಲ್ಲಿಂದ? ಇಬ್ಬರು ಸೇರಿದ್ರೆ ಹಾಕೋತವ್ರಿ. ಏನೋ ಅರ್ಥ ಆಗಲಿಲ್ಲ. ಅರ್ಥ ಹೆಂಗೆ ಆಗ್ಬೇಕು ಹೇಳ್ರಿ? ಕನ್ನಡ ಭಾಷೆ ಉಳಿದಿದ್ದ ಉತ್ತರ ಕನ್ನಡದಾಗ, ಬೆಂಗಳೂರದಾಗ ತಮಿಳು, ತೆಲುಗು, ಹಿಂದಿ, ಇಂಗ್ಲೀಷ್, ಲಾಸ್ಟಿಗೆ ಕನ್ನಡ. ಪೂರ್ತಿ ಗಜಿ ಬಿಜಿ ಒಳಗೆ ಕನ್ನಡನ ಮಾತಾಡಕ್ಕೆ ಬರೋಲ್ಲ ನಿಮ್ಗೆ ಕರೆಕ್ಟಾಗಿ. ಇನ್ನು ಅರ್ಥ ಹೆಂಗೆ ಆಗ್ಬೇಕು? ಶಾಕ್ ಆಗ್ಬೇಡ್ರೆ. ಮತ್ತು ನಮ್ಮ ಮನ್ಯಾಗ ಕನ್ಯೆ ನೋಡಾತಾರೆ, ಆದ್ರೆ ನನಗೆ ಮನಸ್ಸಿಲ್ಲ. ನಿಮ್ಮನ್ನು ನೋಡಿದ ಮ್ಯಾಗ ನನಗೆ ಒಂದ ಅನ್ಸಾಕತ್ತೈತಿ, ನಾ ಗೌಡ, ನೀ ಗೌಡ್ತಿ, ನಾ ಯಜಮಾನ, ನೀವು ಯಜಮಾನ್ತಿ, ನಾ ಸಾವ್ಕಾರ, ನೀ ಸಾವ್ಕಾರ್ತಿ. ನಾನು ನೀವು ಹೇಳ್ತಿರೋದು ಯಾವುದು ಅರ್ಥ ಆಗ್ತಾ ಇಲ್ಲ ನನಗೆ. ಊರು ತುಂಬ ಹಂದ್ರ ಹಾಕ್ಸಿ ಪಿ ಓದಿಸಿ ಆಗೇ ಬಿಡು ನ್ಯಾದಿ ಮೇಲೆ ಶಾದಿ. ಹೆಂಗಿದ್ರು ಬ್ಯಾಸಿಗೆ ಐತಿ, ಮಳೆ ಮೇಲೆ ಕೌದಿ. ಏನಂತಿ? ನಿನ್ನಂಥವನ್ನ ಮದುವೆ ಆಗೋದಾ? ನಿಮ್ಮಂಥ ಡ್ರೀಮ್ನಲ್ಲೂ ಬರೋದಿಲ್ಲ ನಾನು. ಇನ್ನು ನಿನ್ನ ಲೈಫಲ್ಲಿ ಬರ್ತೀನಾ? ಹೆಂಗೆ ಇವೆಲ್ಲ? ನಿನ್ನ ಲೆವೆಲ್ ಏನು, ನನ್ನ ಲೆವೆಲ್ ಏನು? ಒಂಚೂರು ಮ್ಯಾಚೇ ಇಲ್ಲ. ನಿನ್ನ ಡ್ರೆಸ್ ಸೆನ್ಸ್ ನೋಡು, 1947 ಹಾಕ್ತಿದ್ರಲ್ಲ ಆ ಥರ ಇದೆ. ಒಂಚೂರನ ಅಪ್ಡೇಟ್ ಬೇಡವಾ? ಅಲ್ಲ, ನೀವು ಚೇಂಜ್ ಆಗಂದ್ರೆ ಚೇಂಜ್ ಆಗ್ತೀನಿ ರೀ. ನೀನು ನೋಡಿದ್ರೆ ತಿಂಗ್ಳಿಗೆ ಅಬ್ಬಬ್ಬಾ ಅಂದ್ರೆ ಒಂದು 10,000 ದುಡಿಬೋದಾ? ಅಷ್ಟು ಕೇವಲ ನನ್ನ ತಿಂಗಳು ಬ್ಯೂಟಿ ಪಾರ್ಲರ್ ಖರ್ಚಾಗುತ್ತೆ. ನಾನು ಹೇಳಿದ್ರೆ ಕೇಳ್ರಿ. ಇಲ್ಲಿ ಎಲ್ಲದಕ್ಕೂ ದುಡ್ಡು ದುಡ್ಡಮ್ಮ. ಇಷ್ಟೆಲ್ಲ ಬ್ಯೂಟಿ ಇಟ್ಕೊಂಡು ನಿನ್ನಂತವ್ನು ಮದುವೆ ಮಾಡ್ಕೊಂಡು ಗುಡಿಸ್ಲಲ್ಲಿ ಜೀವನ ಮಾಡ್ಲಾ? ಕರೆದು ಹೆಣ್ಣು ಕೊಟ್ರೆ ಮಾಮ ಮಲ್ಗೋದು ಸ್ವಲ್ಪ ಜಾಗ ಕೊಡು ಅನ್ನೋ ಜೀವನ ನಿಂದು. ನಾನು ಹೆಂಗೋ ಇಷ್ಟಪಟ್ಟೆ. ತಪ್ಪಾತ್ರಿ, ನಾನು ನಿಮ್ಗೆ ಇಷ್ಟಪಟ್ಟಿದ್ದೆ. ಇಷ್ಟಪಟ್ಟ ಮ್ಯಾಗ ನಾವು ಒಳಗೊಂದು ಹೊರಗೊಂದು ಇರೋದಿಲ್ಲ. ನೀವು ಈಗ ರಿಜೆಕ್ಟ್ ಮಾಡಿ ಬರೋಬ್ಬರಿ ಮಾಡಿದ್ರೆ ನಾನು ಮೊದಲು ದುಡ್ಡು ಮಾಡ್ರಿ. ನನ್ನಷ್ಟಲ್ದಿದ್ರು ಒಂದು ಸ್ವಲ್ಪ ಸುಂದರ ಆಗಿರೋ ಹುಡುಗಿ ಸಿಗ್ತಾಳೆ. ನನ್ನ ಮನಸ್ಸು ನಿಮ್ಮನ್ನು ಇಷ್ಟಪಟ್ಬಿಡ್ತಿ. ಮನಸ್ಸಷ್ಟ ಮ್ಯಾಕಲ್ಲಿರ್ತಾವ, ನಮ್ಮ ಒಳಗೆ ಮಾತ್ರ ಮೃದುನ. ನಾನು ಅಷ್ಟು ಚೆನ್ನಾಗಿದ್ದೀನಿ ನೋಡೋಕ್ಕೆ. ತೇಟ್ ನಮ್ಮ ನೋಡ್ದಂಗೆ ಅನಿಸ್ತೆ. ದಿವಸ ಗಾಡಿ ಮ್ಯಾಗ ನೋಡ್ತಾ ಇದ್ದೆ ಆಕಿನ ಫೋಟೋ. ನಿಮ್ಮನ್ನು ನೋಡಿದ್ರೆ ನಮ್ಮ ಅವನ ನೆನಪಾದಳ. ನಿಮ್ಮನ್ನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಎನಿವೇಸ್, ಲೆಟ್ಸ್ ಬಿ ಫ್ರೆಂಡ್ಸ್. ಒಮ್ಮೆ ಇಷ್ಟಪಟ್ಟ ಮ್ಯಾಗ ಗರ್ಲು ಆಕಿನ, ಫ್ರೆಂಡು ಆಕಿನ ನಮ್ಮ ಜೀವನದಾಗ. ಎನಿವೇಸ್, ಲಕ್ಕಿದ್ರೆ ಮತ್ತೆ ಸಿಗ್ತೀನಿ. ಇನ್ನ 1 ತಿಂಗಳು ನಿಮ್ಮ ಬಿಸಿಲಲ್ಲಿ ನಾಡಲ್ಲ ಇರಬೇಕಲ್ಲ. ಏನಾಯ್ತು? ಟೈರ್ ಪಂಕ್ಚರ್ ಆಗಿದೆ, ಸ್ವಲ್ಪ ಲಿಫ್ಟ್ ಕೊಡ್ತೀರಾ? ಬನ್ನಿ.
ಯಾವ ಕಡೆ ಹೋಗೋದು? ಇಲ್ಲೇ ವಿದ್ಯಾಗಿರಿ 14 ಕ್ರಾಸ್. ವಿದ್ಯಾಗಿರಿನಾ? ನಾನು ಅಲ್ಲೇ ಇರೋದು. ನಿಮ್ಮನ್ನೆಲ್ಲೂ ನೋಡೇ ಇಲ್ಲ. ಆ್ಯಕ್ಚುಲಿ ಬೆಂಗಳೂರಿನೋಳು, ಇಲ್ಲಿ ಸ್ವಲ್ಪ ಕೆಲಸದ ಮೇಲೆ ಬಂದಿದ್ದೀನಿ. ನೋಡಿ, ಬೆಂಗಳೂರು ಅವ್ರನ್ನ ಹೇಗೆ ಪಕ್ಕದಲ್ಲಿ ಕೂಡಿಸಿದೆ ಅಂತ. ಸೀರಿಯಸ್ಲಿ? ಯಾ. ಮತ್ತೆ ಯಾವ ಏರಿಯಾ ಅಲ್ಲಿ? ಪಿಣ್ಯ. ನಿಮ್ಮದು? ನಂದು ಅಲ್ಲೇ ಕೆಂಗೇರಿ ಉಪನಗರ. ಬನ್ನಿ, ವಿದ್ಯಾಗಿರಿಯಲ್ಲಿ ಬೆಸ್ಟ್ ಕಾಫಿ ಸಿಗೋ ಜಾಗ ಅಂದರೆ ಇದೆ. ನಡ್ರಿ ಹೋಗೋಣ. ಓಕೆ. ಎರಡು ಕೋಲ್ಡ್ ಕಾಫಿ ತೊಗೊಂಬನ್ನಿ. ಮತ್ತೆ ನೀವೇನಿಲ್ಲಿ ಬೆಂಗಳೂರು ಬಿಟ್ಟು? ಹೊಟ್ಟೆ ಪಾಡ್ರಿ, ಎಲ್ಲಿ ಬೇಕಾದರೂ ಕಳ್ಸತ್ತೆ. ಹಾಂ, ಅಲ್ಲಿ ಕೆಲಸ ಸಿಗ್ತಿರ್ಲಿಲ್ವಾ? ಇಲ್ಲಿ ಯಾಕೆ? ಈ ಸ್ಯಾಲ್ರಿ ಅಲ್ಲಿ ಸಿಗಲ್ಲ. ಸೂಪರ್ ಆಗಿದ್ದೀನಿ. ಇದರಲ್ಲಿ ಶುಗರ್ಲೆಸ್. ಮತ್ತೆ ಮದುವೆ ಇನ್ನೂ ಆಗಿಲ್ಲ. ಲವ್ ಏನಾದರೂ? ಚೇ ನಿಮ್ಮಂಥ ಹುಡುಗಿ ಇನ್ನೂ ನನ್ನ ಕಣ್ಣಿಗೆ ಬಿದ್ದಿಲ್ಲ. ಏನ್ರಿ ಇಷ್ಟು ಬೇಗ ರೆಡಿ ಆಗಿಬಿಟ್ರಿ? ನಾನು ಬೇರೆ ಹುಡುಗಿರ್ ಥರ ಅಲ್ಲ. ಆ ರೂಮ್ ನನ್ನ ಫ್ರೆಂಡೇ. ಹಲೋ. ಹಾಂ ಬಾಸ್. ಹೌದಾ? ಹಾಂ, ಬರ್ತಾ ಇದ್ದೀನಿ ಬಾಸ್. ಹಲೋ. ನಮಸ್ಕಾರ ರಮಣವ್ರೆ, ಕುಡಿದ್ರಿನ? ನಿಮ್ಮನ್ನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ ರೀ. ಬಿಸಿಲಾಗ ಬಾ ಅಂದಿರ್ತೀರಿ, ಎಳ್ನೀರು ಕೊಡ್ರಿ. ದವಾಖಾನೆಗೆ ಹೋಗಿ ಸಲ ಹಚ್ಕೊಳ್ಳೋದ್ರೆ ತಪ್ಪತ್ತೆ. ಆ ಕಾರ್ ನೋಡಿದ್ರಾ? ಆ ಹುಡುಗನ ನಾನು ಇಷ್ಟಪಡ್ತಿದ್ದೀನಿ, ಅವನು ನಾನು ಇಷ್ಟಪಡ್ತಿದ್ದಾನೆ. ಸೇಮ್ ರಕ್ತ ಸಂಬಂಧದಾಗ ಮದುವೆ ಆದ್ರೆ ಮಕ್ಕಳು ಸರಿ ಹುಟ್ಟಾಗಂತ್ರಿ. ಅಂದ್ರೆ ಇಬ್ಬರು ಬೆಂಗಳೂರು ಅಂದ್ರಲ್ಲ, ಅದಕ್ಕೆ ಹಂಗೆ ಫಿಲ್ಟರ್ ಮಾಡಿದ ಗಟ್ರ ನೀರು ಕುಡಿದು ಈ ಕಲರ್ ಬಂದಿರ್ತೀರಿ. ಇನ್ನೂ ಲವ್ ಆಯ್ತಾ ನನ್ನ ಮ್ಯಾಗೆ? ಸತ್ ನಮ್ಮ ಮೋಹನ್ ಮ್ಯಾಗ ಆನೆಗೂ ರೀ ನೀವು ಅಂದ್ರೆ ಇಷ್ಟನ. ಇಲ್ಲೇ ಎಲ್ಲಾದ್ರೂ ಜೋಬ್ಡಿನಲ್ಲಿ ಒಡೆದಿರೋ ಕನ್ನಡಿ ನೋಡಿ ಹಣೆ ಕುಂಕುಮ ಇಟ್ಕೋತಿರ್ಬೇಕು. ಹೋಗಿ ಹುಡ್ಕೋ, ಸಿಗ್ತಾಳೆ. ನಿಮ್ಮನ್ನ ನಮ್ಮ ಅವ್ವ ಕೊಲಿಸೇನ್ರಿ, ಹಂಗೆಲ್ಲ ನಕಲಿ ಮಾಡಕ್ಕೆ ಹೋಗ್ಬೇಡ್ರಿ. ಇನ್ನೊಂದು, ಈ ಬಡ್ರ ಹೆಣ್ಮಕ್ಳನ್ನ ಈ ಥರ ಅಸಹ್ಯ ರೀತಿಯಿಂದ ನೋಡಕ್ಕೂ ಹೋಗಕ್ಕೆ ಹೋಗ್ಬೇಡ್ರಿ. ಬರ್ತಿದ್ದಾನೆ, ನಿಮ್ಮ ಪ್ರೀತಿ ವಿಷಯ ಹೇಳಿದ್ರೆ ನಿಮ್ಮ ಹೋಗೋಣವಾ? ಯಜಮಾನ್ರಿ, ನೀವೇನಿಲ್ಲಿ? ನಿಮ್ಮ ಗಾಡಿ ಕೊಟ್ವಾ ಅಂತ ಕಳ್ಸಿದ್ದಾರೆ ಯಜಮಾನ್ರು. ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ವಾ? ಇವರೇ ನಮ್ಮ MD ಸರ್ ಮಗ ಮಲ್ಲಪ್ಪ ದೇಸಾಯಿ. ಇವ್ರು 100 ಎಕರೆ ಜಮೀನು, 2 ಪೆಟ್ರೋಲ್ ಬಂಪು, 3 ಬಾರು ಹಾಗೂ ಎಷ್ಟೋ ಆಸ್ತಿ ಇದೆ. ಆದರೂ ಇಷ್ಟು ಸಿಂಪಲ್ ಆಗಿರ್ತಾರೆ. ಇವ್ರ ಮನೇಲಿ ಹುಡುಗಿ ನೋಡ್ತಾ ಇದ್ದಾರೆ, ಅದು ಯಾವುದೋ ಸುಂದರಿನ ಇಷ್ಟಪಟ್ಟಿದಾರಂತೆ. ಅಮೋಘ್, ಅವ್ರು ಇಷ್ಟಪಟ್ಟಿರೋ ಸುಂದ್ರಿ ನಾನೇ. ವಾಟ್ ಆರ್ ಯು ಕ್ರೇಜಿ? ನೋ ವೇ. ಬೇಕಿದ್ರೆ ಅವ್ರನ್ನೇ ಕೇಳು. ಸಾಹೇಬ್ರೆ, ನೀವು ಇಷ್ಟಪಟ್ಟಿದ್ದು ಇವಳನ್ನ? ಇವಳು ನೋಡಕತ್ತಿದ್ದು ಇವತ್ತನ? ಅದೇ ಅನ್ಕೊಂಡೆನಾ. ಅಕಸ್ಮಾತ್ ನೀ ಏನಾದರೂ ನಮ್ಮ ಅವನ ಮ್ಯಾಗ ಆನೆ ಹಾಕಿರ್ಲಿಕ್ಕಂದ್ರೆ ಅವ್ನ ಮುಂದೆ ಹೇಳ್ತಿದ್ದೇನೋ ನಾನು. ಎಲ್ಲರಿಗೂ ದುಡ್ಡ ಇಂಪಾರ್ಟೆಂಟ್ ಅಲ್ಲ. ಏನನ್ನಮ್ಮಪ್ಪ? ಅಪ್ಪ ಏನನ್ನಪ್ಪ ಅಂದೆ?